ಟೊಮ್ಯಾಟೊ ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾ ಇಂಪಾರ್ಟೆಂಟು. ಬೇಸಲ್ ಡೋಸು ತಾವು ಚೆನ್ನಾಗಿ ಕೊಟ್ಟರೆ ಟೊಮ್ಯಾಟೊ ಕೃಷಿಯಲ್ಲಿ ಇಳುವರಿಯೂ ಚೆನ್ನಾಗಿ ಬರುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿದ್ದೀವಿ. ಟೊಮ್ಯಾಟೊ ಕೃಷಿಯನ್ನು ಪ್ರಾರಂಭಿಸುವ ಮೊದಲು ಟೊಮ್ಯಾಟೊ ಕೃಷಿಗೆ ಅವಶ್ಯಕವಾಗಿರುವ ಎಲ್ಲ ರಸಗೊಬ್ಬರಗಳನ್ನು ಹಾಗೂ ಟೊಮ್ಯಾಟೊ ಕೃಷಿಗೆ ಅವಶ್ಯಕವಾಗಿರುವ ಎಲ್ಲ ಟಾನಿಕ್ಗಳನ್ನು ತಾವು ಬೇಸಲ್ ಡೋಸ್ದಲ್ಲಿ ಯೂಸ್ ಮಾಡಬೇಕು. ಟೊಮ್ಯಾಟೊ ಕೃಷಿಯಲ್ಲಿ ಬೇಸಲ್ ಡೋಸ್ ತುಂಬಾ ಇಂಪಾರ್ಟೆಂಟು. ಟೊಮ್ಯಾಟೊ ಕೃಷಿಗೆ ಅಗತ್ಯವಾಗಿರುವ ಎಲ್ಲ ರಸಗೊಬ್ಬರಗಳನ್ನು ತಾವು ಬೇಸಲ್ ಡೋಸ್ದಲ್ಲಿ ಯೂಸ್ ಮಾಡಬೇಕು. ಬೇಸಲ್ ಡೋಸ್ದಲ್ಲಿ ತಾವು NPK ಈ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಇರಬೇಕು. ಸೆಕೆಂಡರಿ ನ್ಯೂಟ್ರಿಯೆಂಟ್ ಇರಬೇಕು. ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಈ ತರಹ ಎಲ್ಲ ಪ್ರಕಾರದ ಟಾನಿಕ್ಗಳು ಆ ಬೇಸಲ್ ಡೋಸ್ದಲ್ಲಿ ಇರಬೇಕು. ಬೇಸಲ್ ಡೋಸ್ ತಯಾರು ಮಾಡುವಾಗ ನಾವು ಈ ಪ್ಲಾಟ್ಗೆ ಬೇಸಲ್ ಡೋಸ್ದಲ್ಲಿ 9-24-24 ಈ ರಸಗೊಬ್ಬರ 1 ಚೀಲ 1 ಎಕರೆಗೆ. ಆಮೇಲೆ MOP 1 ಚೀಲ. ಆಮೇಲೆ ಕ್ಯಾಲ್ಶಿಯಂ ಮ್ಯಾಗ್ನೇಷಿಯಂ ಸಲ್ಫರ್ 1 ಚೀಲ. ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ 1 ಬ್ಯಾಗ್. ಆಮೇಲೆ ಸಿಲಿಕಾನ್ 1 ಬ್ಯಾಗ್. ಬೇರುಗಳ ಬೆಳವಣಿಗೆಗಾಗಿ ಹ್ಯೂಮಿಕ್ ಆ್ಯಸಿಡ್ 10 kg ಯೂಸ್ ಮಾಡಿದ್ದೀವಿ. ಅದರ ಜೊತೆಗೆ ಟೊಮ್ಯಾಟೊದಲ್ಲಿ ಗ್ರೋತ್ ಆಗಲಿಕ್ಕೆ ನಾವು ಸೀವೀಡ್ ಎಕ್ಸ್ಟ್ರಾಕ್ಟ್ ಈ ಟಾನಿಕನ್ನು ಸಹ ನಾವು 10 kg ಯೂಸನ್ನು ಮಾಡಿದ್ದೀವಿ. ಕೀಟ ನಿಯಂತ್ರಣಕ್ಕಾಗಿ ನಾವು ಅದರಲ್ಲಿ ನೀಮ್ ಕೇಕ್ ಇದನ್ನು ಯೂಸ್ ಮಾಡಿದ್ದೀವಿ 50 kg. ಹಾಗೂ ಈ ಎಲ್ಲ ರಸಗೊಬ್ಬರಗಳು ಹಾಗೂ ಈ ಎಲ್ಲ ಟಾನಿಕ್ಗಳನ್ನು ನಾವು ವರ್ಮಿ ಕಾಂಪೋಸ್ಟಿನ 4 ಬ್ಯಾಗ್ಗಳ ಜೊತೆಗೆ ಈ ಎಲ್ಲ ರಸಗೊಬ್ಬರಗಳನ್ನು ಹಾಗೂ ಟಾನಿಕ್ಗಳನ್ನು ವ್ಯವಸ್ಥಿತವಾಗಿ ಮಿಕ್ಸ್ ಮಾಡಿ ನಾವು ಬೇಸಲ್ ಡೋಸನ್ನು ಕೊಟ್ಟಿದ್ದೀವಿ. ಬೇಸಲ್ ಡೋಸ್ ಕೊಟ್ಟಾದಮೇಲೆ ನಾವು ಟೊಮ್ಯಾಟೊ ಕೃಷಿಯನ್ನು ಪ್ರಾರಂಭಿಸಿದ್ದೀವಿ. ಈ ತರಹ ತಾವು ವರ್ಮಿ ಕಾಂಪೋಸ್ಟ್ ಯೂಸ್ ಮಾಡುವುದು ತುಂಬಾ ಇಂಪಾರ್ಟೆಂಟು. ಹಾಗೂ ಅದರ ಜೊತೆಗೆ ಈ ರಸಗೊಬ್ಬರಗಳನ್ನು ತಾವು 1 ಎಕರೆಗೆ ಬೇಸಲ್ ಡೋಸ್ದಲ್ಲಿ ಯೂಸ್ ಮಾಡಬೇಕು. ಇದರಿಂದ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಈ ಬೇಸಲ್ ಡೋಸನ್ನು ತಾವು ಫಾಲೋ ಮಾಡಿದರೆ ತುಂಬಾ ಚೆನ್ನಾಗಿ ಟೊಮ್ಯಾಟೊ ಕೃಷಿಯಲ್ಲಿ ಇಳುವರಿ ಜೊತೆಗೆ ನಮಗೆ ತುಂಬಾ ಚೆನ್ನಾಗಿ ಲಾಭನೂ ಆಗುತ್ತೆ. ನಾವು 1 ಎಕರೆಗೆ ಈ ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.